ನಾರಾಯಣ ಸ್ವಾಮಿ ಅವರ ತಂದಾನಿತಾನ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ವಿಶ್ವನಾಥ್ ಎಲ್ ಚಂಗಚಹಳ್ಳಿ ಆನ್ ಸ್ಟೇಜ್ ಪ್ಲೀಸ್. ತಂದನ್ನ ತಾನನ ತಂದನಾನೆ ತಾನನ ತಂದನ್ನ ತಾನು ನಾರಾಯಣೋ ತಂದನ್ನ ನಾರಾಯಣೋ ತಂದನ್ನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನು ನಾರಾಯಣ ತಂದನ್ನ ತಂದೆ ನಾನು ತಂದನ್ನ. ಆಧಾರವಾಗೋದರೆ ಆದಿನಾರಾಯಣನೇ ಆಧಾರವಾಗೋದರೆ ಆದಿನಾರಾಯಣನೇ ವೇದನಗಿರಿ ವೆಂಕಟರಮಣ ತಂದನ್ನ ತಂದೆ ನಾನು ತಂದನ್ನ. ಟಕ್ಕೆ ಹೂವಿ ಕೊಲಿದ ಕವಲು ನಮ್ಮಕ್ಕೆ ಹೊಲಿದ ಟಕ್ಕೆ ಹೂವಿ ಕೊಲಿದ ಕವಲು ನಮ್ಮಕ್ಕೆ ಹೊಲಿದ ಸೋಲಿಗರ ಬಾಲಿಗೆ ಒಲಿದ ರಂಗನಾಥ ತಂದನ್ನ ತಂದೆ ನಾನು ತಂದನ್ನ ತಂದನ್ನ ತಾನನ ತಂದನಾನೆ ತಾನನ ತಂದನ್ನ ತಾನನ ತಂದನಾನೆ ತಾನನ ತಂದನ್ನ ತಾನು ತಂದೆ ನಾನು ತಂದನ್ನ ತಂದೆ ನಾನು ತಂದನ್ನ. ಕಾರೆಂಬೋ ಕತ್ತಲೆಯೊಳಗೆ ಜೋರೆಂಬೋ ಮಳೆಯ ಒಳಗೆ ಕಾರೆಂಬೋ ಕತ್ತಲೆಯೊಳಗೆ ಜೋರೆಂಬೋ ಮಳೆಯ ಒಳಗೆ ಸ್ವಾಮಿ ಹೊರಟಾನು ಸುಳೆ ರಂಗಿ ಮನೆಗೆ ತಂದನ್ನ ತಂದೆ ನಾನು ತಂದನ್ನ. ಮನೆಯ ಬಾಗಿಲ ಮುಂದೆ ಎಂದು ನಿಂತು ರಂಗನಾಥ ಮನೆಯ ಬಾಗಿಲ ಮುಂದೆ ಎಂದು ನಿಂತು ರಂಗನಾಥ ಆಗ ಜಗದೇನಾದ ಮಾಡುವರೇ ತಂದನ್ನ ತಂದೆ ನಾನು ತಂದನ್ನ. ಜಗಟೆಯ ಶಬ್ಬುದಕ್ಕೆ ಜಗ್ಗಾನೆ ತಾಳೋ ರಂಗಿ ಜಗಟೆಯ ಶಬ್ಬುದಕ್ಕೆ ಜಗ್ಗಾನೆ ತಾಳೋ ರಂಗಿ ಆಗ ಬಂದು ಕದವ ತೆಗೆದೋಳೆ ತಂದನ್ನ ತಂದೆ ನಾನು ತಂದನ್ನ ತಂದನ್ನ ತಾನನ ತಂದನಾನೆ ತಾನನ ತಂದನ್ನ ತಾನನ ತಂದನಾನೆ ತಾನನ ತಂದನ್ನ ತಾನು ತಂದೆ ನಾನು ತಂದನ್ನ ನಾರಾಯಣೋ ತಂದನ್ನ. ಅಷ್ಟೊತ್ತು ಅನ್ನೋಂಗಿಲ್ಲ ಇಷ್ಟೊತ್ತು ಅನ್ನೋಂಗಿಲ್ಲ ಅಷ್ಟೊತ್ತು ಅನ್ನೋಂಗಿಲ್ಲ ಇಷ್ಟೊತ್ತು ಅನ್ನೋಂಗಿಲ್ಲ ಅದಕ್ಕೆಟ್ಟವನೆಷ್ಟೊಷ್ಟೆತ್ತಲ್ ಬರುತ್ತಾವನೋ ತಂದನ್ನ ತಂದೆ ನಾನು ತಂದನ್ನ. ಹೊಟ್ಟೆಯು ಬಾಳವಾಗಿ ಹಸಿತಾದೆ ಕಾಣೆ ರಂಗಿ ಹೊಟ್ಟೆಯು ಬಾಳವಾಗಿ ಹಸಿತಾದೆ ಕಾಣೆ ರಂಗಿ ಬೇಗನೆ ಅಡಿಗೆ ಮಾಡಿ ಬಡಿಸೆನ್ನೆ ತಂದನ್ನ ತಂದೆ ನಾನು ತಂದನ್ನ. ಆರ್ಕೊಳಗ ಅಕ್ಕಿ ಹಾಕಿ ಅನ್ನವ ಮಾಡಿದಳಂತೆ ಆರ್ಕೊಳಗ ಅಕ್ಕಿ ಹಾಕಿ ಅನ್ನವ ಮಾಡಿದಳಂತೆ ಮುಕ್ಕೊಳಗ ಬೇಳೆ ಸಾರ ಮಾಡೋವಳೆ ತಂದನ್ನ ತಂದೆ ನಾನು ತಂದನ್ನ. ಆರ್ಕೊಳಗ ಅಕ್ಕಿಯನ್ನ ಅರೆಗಳಿಗೆ ಸಾಲಲಿಲ್ಲ ಆರ್ಕೊಳಗ ಅಕ್ಕಿಯನ್ನ ಅರೆಗಳಿಗೆ ಸಾಲಲಿಲ್ಲ ಹೊಟ್ಟೆಯೋ ಕಂಟೆಯೋ ನಿಂದು ರಾಯನಾರ ತಂದನ್ನ ತಂದೆ ನಾನು ತಂದನ್ನ. ಇಕ್ಕುವಾಗ ಇಕ್ಕು ಬಿಟ್ಟು ಇವಾಗಿಂಗಂತಿಯಲ್ಲೇ ಇಕ್ಕುವಾಗ ಇಕ್ಕು ಬಿಟ್ಟು ಇವಾಗಿಂಗಂತಿಯಲ್ಲೇ ಅಮ್ಮಿ ನಿನ್ ಮನೇಲೆ ಉಂಟೋರ್ ಬುದ್ಧಿ ಇಲ್ಲ ತಂದನ್ನ ತಂದೆ ನಾನು ತಂದನ್ನ.
ಮೊದಲನೇದಾಗಿ ನಮ್ಮ ವಾದ್ಯ ವೃಂದದವ್ರಿಗೆ ಅಮೇಝಿಂಗ್. ವಿಶ್ವನಾಥ್ ಎಲ್ ಚಂಗಚಹಳ್ಳಿ, ಹಾಂ ಮೇಡಮ್. ನಿಮ್ಮ ಹೆಸರನ್ನ ನಾನು ಯಾವಾಗಲೂ ಮೊದಲನೇದಾಗಿ ಕರೆದೇ ಅಭ್ಯಾಸ ನನಗೆ. ಬಟ್ ಇವತ್ತು ಸ್ವಲ್ಪ ಲೇಟಾಗಿ ಬಂದಿದ್ದೀರಾ, ಲೇಟೆಸ್ಟಾಗಿ ಬಂದಿದ್ದೀರಾ. ನಿಮ್ಮನ್ನ ಈ ರೀತಿ ನೋಡೋದು ಖುಷಿ ಆಗುತ್ತೆ, ಫುಲ್ ಕಲರ್ಫುಲ್ ಆಗಿ. ಥ್ಯಾಂಕ್ ಯು. ಅರ್ಚನಾ ಮ್ಯಾಮ್, ಮೊದಲೇ ಅವರ ಮುಖದಲ್ಲಿ ಮುಗ್ಧತೆ. ಎಲ್ಲಿ ನಿಮ್ಮ ಫೇಸ್ ತೋರಿಸಿ. ಜೊತೆಗೆ ಈ ವೇಷಭೂಷಣ ಹೌದು, ಭಾರಿ ಚಂದ ಕಾಣುತ್ತೆ. ವಿಶ್ವನಾಥ್ ಚಂದ ನೋಡಿ ಅಂತ. ಆಮೇಲೆ ಹಾಡು ಕೂಡ ತುಂಬ ಚೆನ್ನಾಗಿ ಹಾಡಿದ್ರಿ. ಇದು ಭಾರಿ ತುಂಬ ಸ್ವಾರಸ್ಯಕರವಾಗಿತ್ತು. ಇದರ ಹೌದು, ಕಥನ ಗೀತೆ. ಪ್ರತಿಯೊಂದು ಸಾಲನ್ನು ಕೇಳೋದಕ್ಕೆ, ಅದರಲ್ಲಿರೋ ಮರ್ಮವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾರಿ ಮಜಾ ಇತ್ತು ಇದು. ಆಮೇಲೆ ಏನು ಹಾಡ್ಕೊಂಡು ಹೋಗ್ತಾನೆ ಇದ್ದೀರಾ, ಉಸಿರು ತಗೊಳಕ್ಕೆ ಅವ್ರಿಗೆ ನುಡ್ಸಕ್ಕೂ ಬಿಡಲಿಲ್ಲ ನೀವು. ಅದು ಎಂಡ್ ಮಾಡಬೇಕಾಗಿರೋದು ಒಂದು ಸ್ವಲ್ಪ BGM ಬಂದರೆ ಅದು ಸಾಲ್ ಮರ್ತೋಗ್ಬಿಡತ್ತೇನೋ ಅಂತ. ಸೊ ಇದು ಪೂರ್ತಿ ಹೇಳಿ ಮುಗಿಸಿದ್ರೆ ಹಾಗಿದ್ರೆ ಇನ್ನು ಉಳಿದಿತ್ತಾ? ತುಂಬಾ ಇದೆ ಮೇಡಮ್. ಹೌದಾ? ಬಹುಶಃ ಇನ್ಯಾವತ್ತಾದರೂ ಬೇರೆ ಯಾವುದಾದ್ರೂ ಒಂದು ವೇದಿಕೆಯಲ್ಲಿ ಇದ್ರ ಕತೆ ಪೂರ ಕೇಳಬೇಕು ಅನ್ನೋ ಆಸೆ ನನಗುಂಟು. ಚೆನ್ನಾಗಿ ಹಾಡಿದ್ರಿ. ಎಲ್ಲರೂ ಇದನ್ನು ಚಾಲೆಂಜ್ ಆಗಿ ತಗೊಂಡು ಸಾಧ್ಯವಾದಷ್ಟು ನಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂದ್ಬಿಟ್ಟು ಒಬ್ರಿಗಿಂತ ಒಬ್ರು ಚೆನ್ನಾಗಿ ಹಾಡ್ತಾ ಇದ್ದೀರಿ. ಇದು ನಮ್ಮೆಲ್ಲರಿಗೂ ಹೆಮ್ಮೆ ಪಡೋವಂಥ ವಿಷಯ. ಹೀಗೆ ಇದೆಲ್ಲರಿಗೂ ಹೇಳಿದ್ದು ನಾನು. ತುಂಬ ಖುಷಿಯಾಗಿದೆ. ಹೀಗೆ ಇನ್ನೂ ಅದ್ಭುತವಾಗಿ ಹಾಡ್ತಾ ಇರಿ. ನಮಗೆಲ್ಲರಿಗೂ, ಕರ್ನಾಟಕದ ಜನತೆ ಎಲ್ಲರಿಗೂ ಹೀಗೆ ಸಂತೋಷ ಪಡಿಸ್ತಾ ಇರಿ. ಗಾಡ್ ಬ್ಲೆಸ್ ಯು. ಬಹುಶಃ ಈ ವಾರ ನಮಗೆ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಸೆಲೆಕ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸ್ವಲ್ಪ ಅಲ್ಲ, ತುಂಬ ಕಷ್ಟ. ಲೈನಲ್ಲಿ ತುಂಬ ಜನ ಇದ್ದಾರೆ. ಹೌದು, ಅದೇ. ಓಕೆ, ಅದು ಖುಷಿ ನಮಗೆ. ಹೌದು. ಓಕೆ, ಗುಡ್ ಲಕ್ಸ್ ಅಂತ ಹೇಳ್ತಾ ವೇಮ್ಗಲ್ ಸರ್. ಯಾರೋ ದಾಸಯ್ಯನ ನಂಬಿದ್ರೆ ಪಂಗನಾಮ ಅಂದ್ರೆ ಯಾರು ಪಂಗನಾಮ ಹಾಕಿದ್ರು ಅಂತ ಗೊತ್ತಾಗಿಲ್ಲಪ್ಪ ಹಾಡಲ್ಲಿ ಅರ್ಥ. ಬಟ್ ಎಷ್ಟೊಂದು ಸಾಹಿತ್ಯ ಇದೆ, ನೀವು ನೆನ್ಪಿಟ್ಕೊಂಡು ಆಡಿದ್ರಲ್ಲ, ಇಟ್ಸ್ ಅ ಗ್ರೇಟ್. ಇಷ್ಟೊತ್ತು ಅನ್ನೋಂಗಿಲ್ಲ, ಇಷ್ಟೊತ್ತು ಅನ್ನೋಂಗಿಲ್ಲ, ಅಷ್ಟೊತ್ತು ಅನ್ನೋಂಗಿಲ್ಲ, ಇಷ್ಟೊತ್ತು ಅನ್ನೋಂಗಿಲ್ಲ, ಅದಗೆಟ್ಟವನೆಷ್ಟೋ ಸ್ಟೆತ್ತಲ್ಲಿ ಬರುತ್ತಾವನೋ ತಂದನ್ನ. ಅದು ದೊಡ್ಡ ಹಾಡೋದು. ಐ ಥಿಂಕ್ ನಮ್ಮ ಕಡಬಗಿರವ್ರು ಚೆನ್ನಾಗಿ ಗೊತ್ತದು. ಅದು ಎಳ್ಕೊಂಡು ಹೋಗ್ತಾ ಇದ್ರೆ ಅದು ಕೋರಸ್ಸು ಜೊತೆಗೆ 15 ನಿಮಿಷದವರೆಗೂ ಆಡೋಂಥ ಹಾಡನ್ನ. ಬಟ್ ಆಲ್ಮೋಸ್ಟ್ ಒಂದು 75% ಸಾಹಿತ್ಯನ ನೀವು ನೆನ್ಪಿಟ್ಕೊಂಡು ಆಡಿದ್ರಲ್ಲ, ಯು ಆರ್ ಎ ಗ್ರೇಟ್. ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು ಮುನಿರಾಜು ಸರ್. ಇದು ಸೋಲಿಗರ ಪದ. ಹೌದು ಸರ್. ಸೋಲಿಗರ ಹೆಣ್ಣುಮಗಳಿಗೆ ಒಲ್ದಿದ್ದು ಬೆಳಗಿರಿ ರಂಗ. ಹೌದು ಸರ್. ಅವರು ಪ್ರೀತಿಯಿಂದ ಭಾವೋ ಅಂತ ಕರೀತಾರೆ. ಹಾಂ ಸರ್. ಹೌದು, ಅವ್ರನ್ನ ಭಾವೋ ಅಂತ ಕರೆಯೋದು ರಂಗನಾಥನ್ನ. ರಂಗಭಾವ. ನೀವೇನು ಮಾಡಿದ್ರಿ ಗೊತ್ತಾ? ಅಲ್ಲೊಂದು ತಗೊಂಡು ಸಾಲನ್ನ ಅಲ್ಲಿಂದ ಅಲ್ಲಿಂದ ಜಂಪ್ ಮಾಡಿ ಕೊನೆಗೆ ಊಟ ಮಾಡಿ ಮುಗಿಸಿ ಪಂಗನಾಮ ಹಾಕ್ಸಿದ್ರಿ. ಬೇಗ ಅಲ್ವಾ? ಲಕ್ಷ್ಮೀದೇವಿ ಅದೆಲ್ಲ ಅಲ್ಲಿ ತುಂಬ ಇದೆ. ಕಥನ ಗೀತೆ ಅಂದರೆ ಒಂದು ಕತೆ ಪ್ರಾರಂಭ ಆದರೆ ಯಾಕೆ ಇಷ್ಟಪಟ್ಟ ಗೊತ್ತಾ? ಯಾಕೆ ಇಷ್ಟಪಟ್ಟ ಹೇಳಿ ರಂಗನಾಥ ಸೋಲಿಗರ? ಯಾಲಕ್ಕಿ ಎಲೆ ಸಣ್ಣ, ಜೀರಿಗೆ ಮೊನೆ ಸಣ್ಣ, ಸೋಲಿಗರ ಬಾಲಿ ನಡು ಸಣ್ಣ ತಂದನ್ನ. ಚೆನ್ನಾಗಿ ಹಾಡಿದ್ರಿ, ಚೆನ್ನಾಗಿತ್ತು ನಿಮ್ಮ ಪ್ರೆಸೆಂಟೇಷನ್. ಚೆನ್ನಾಗಿತ್ತು. ವಿಶ್ವನಾಥ್ ಎಲ್ ಚಂಗಚಹಳ್ಳಿ, ಚೆನ್ನಾಗಿದೆ ನಿಮ್ಮ ವೇಷಭೂಷಣ, ಅಷ್ಟೇ ಚೆನ್ನಾಗಿ ಹಾಡಿದಿರಿ. ಗುಡ್ ಲಕ್.